ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳಿಗೆ ನೆಮ್ಮದಿ ಇಲ್ಲ, ಸಾವಿನ ಭಾಗ್ಯ ಒಂದು ಕಡೆ, ಇನ್ನೊಂದು ಕಡೆ ಸ್ವತಃ ಮುಖ್ಯಮಂತ್ರಿಗಳೇ SP-ನ ಕಪಾಳ ಮೋಕ್ಷ, ವಾಲ್ಮೀಕಿ ಹಗರಣದಲ್ಲಿ ಸಾವು, ಚಾಮರಾಜನಗರದಲ್ಲಿ 20 ತಿಂಗಳು ಸಂಬಳ ಕೊಡಲಿಲ್ಲ ಅಂತ ಒಬ್ಬ ಕೆಲಸ ಮಾಡುವಂಥ ನೌಕರರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆಮೇಲೆ ಲೈಬ್ರರಿಯನ್, ಬೇರೆ ಇದಕ್ಕೆ ಲೈಬ್ರರಿಯನ್ನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಲೈಬ್ರರಿಯನ್ 7 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತೇಳಿ, ಟ್ರಾನ್ಸ್ಫರ್ ಆಗಿ ನನಗೆ ದುಡ್ಡು ಕಿತ್ಕೊಂಡು ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ರಾಯಚೂರಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸತ್ತೋದ. 9 ತಿಂಗಳ ಗರ್ಭಿಣಿ ಅವನ ಹೆಂಡತಿ. ಈಗ ಹೊಸ ಬಿಲ್ ಬೇರೆ ತಂದಿದ್ದಾರ. ಶಿಡ್ಲಘಟ್ಟದ ಆಯುಕ್ತೆ ಶ್ರೀಮತಿ ಅಮೃತ ಗೌಡ, ಶ್ರೀಮತಿ ಅಮೃತ ಗೌಡ ಗೌರವಾನ್ವಿತ ಸರ್ಕಾರಿ ಅಧಿಕಾರಿ. ಆ ಅಮ್ಮನಿಗೆ ಬೆಂಕಿ ಹಚ್ತೀನಿ ಅಂತ ಹೇಳವನೆ, ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಯಾರ್ಯಾರು ಲೇಡಿ ಹೇಳಿದ್ದಾರೆ, ನಾನು ಕಾನೂನು ರೀತಿ ಮಾಡಿದ್ದೀನಿ ಅಂದರೆ, ನಿಮ್ಮ ಯಾರ್ಯಾರು ನಗರಸಭೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅಲ್ಲಿ ನಾನು ವಿಚಾರಿಸಿದೆ, 80% ಜನ ದಲಿತರು. ಅವ್ರಿಗೆಲ್ಲರಿಗೂ ನಾವು ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳಿದ್ದಾನೆ. SC ST ಅಟ್ರಾಕ್ಟ್ ಆಗಲ್ವಾ ಇದು? ಸುಮೋಟೋ ಕೇಸ್ ತಗೊಂಡ್ರಲ್ಲಪ್ಪ ನೀವು, ಎಲ್ಲ ಎಕ್ಸ್ಪರ್ಟ್ಗಳಲ್ಲ, ಸುಮೋಟೋ ಕೇಸ್ ತಗೊಂಡ್ರಲ್ಲ ನೀವು. ಅವನು ಕಾಂಗ್ರೆಸ್ಸಿನ ಲೀಡರ್, ಮತ್ತೆ ಹೋಸರಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಸೋತಿದ್ದಾರೆ. ಕಾಂಗ್ರೆಸ್ಸಿನ ಬಡಾ ಲೀಡರ್, ಶಿಡ್ಲಘಟ್ಟದಲ್ಲಿ ಬಡಾ ಲೀಡರ್ ರಾಜೀವ್ ಗೌಡ. ಮತ್ತೆ ನಾನೇನ ಮನ್ಸು ಮಾಡಿದ್ರೆ ಇಡೀ ಶಿಡ್ಲಘಟ್ಟಕ್ಕೆ ಬೆಂಕಿ ಇಕ್ಬಿಡ್ತೀನಿ ಅಂತ ಹೇಳಿದ್ದಾನೆ ಅವನು. ಏನು ತಪ್ಪು? ಆಯುಕ್ತರು ಮಾಡಿದ ತಪ್ಪೇನು? ನಮ್ಮ DK ಶಿವಕುಮಾರು ಅವ್ರ ಪಾಪ ಯಾವಾಗೋ ಶ್ಲೋಕ ಹೇಳ್ತಾರೆ, ವೇದಾಂತಗಳು ದಿನನಿತ್ಯ ಅವ್ರ ಬಾಯಲ್ಲಿ ಬರ್ತಾನೆ ಇರ್ತತೆ. ಅವ್ರು ಹೇಳಿದ್ರು, ನನ್ನ ಬ್ಯಾನರಲ್ಲಿ ನನ್ನ ಫೋಟೋ ಇದ್ರು ಫಸ್ಟ್ ತೆಗೀರಿ ಅಂತ ಹೇಳಿದ್ರು. ಬ್ಯಾನರಲ್ಲಿ DK ಶಿವಕುಮಾರ್ ಫೋಟೋ ಇದ್ರು ಫಸ್ಟ್ ತೆಗಿಬೇಕಂತೆ. ಇಲ್ಲಿ ಫ್ಲೆಕ್ಸ್ ಹಾಕಿದ್ಕೆ, ಅದು ರೋಡಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತೈತೆ, ಆಕ್ಸಿಡೆಂಟ್ ಆಗ್ತೈತೆ ಅಂತ ತೆಗೆದಿದ್ಕೆ ಪರ್ಮಿಷನ್ ತಗೊಂಡಿಲ್ಲ. ಅಲ್ಲ, ದೂರ ಬಂದಿತ್ತು, ಇಲ್ಲಿ ಈ ಥರ ಆಕ್ಸಿಡೆಂಟ್ ಆಗಿದೆ, ಈ ಥರ ನೀವು ಫ್ಲೆಕ್ಸ್ ಆಗಿ ಕಾಣಿಸಲ್ಲ ನಮಗೆ ಟ್ರಾವೆಲ್ ಮಾಡೋದಕ್ಕೆ ಅಂತ ಕಂಪ್ಲೇಂಟ್ ಬಂದಿದ್ದಕ್ಕೆ ತೆಗೆದಿದ್ದಾರೆ. ಅದು ಅಲ್ಲಿನ ಸಿಬ್ಬಂದಿ ಇದ್ದಾರಲ್ಲ, ಯಾರು ಸಿಬ್ಬಂದಿ ಕೆಲಸ ಮಾಡ್ತಾರಲ್ಲ, ದಲಿತ ಸಿಬ್ಬಂದಿಯವರು, ಅವ್ರು ಹೋಗಿ ತೆಗೆದಿದ್ದಾರೆ. ಅದಕ್ಕೆ ಪರ್ಮಿಷನ್ ತಗೊಂಡಿಲ್ಲ, ಅವನು ಕೇಳಿಲ್ಲ ಕಟ್ಟಕ್ಕೆ. ಅವ್ಯಾಚ ಶಬ್ದಗಳು, ಆ ಹೆಣ್ಣು ಮಗಳನ್ನ ಅದೇನೋ ಹೇಳ್ತಾರಲ್ಲ, ಹೆಣ್ಮಕ್ಳಿಗೇನೋ ಏನೋ BJP ಅವರು ಅವಮಾನ ಅಂತಾರಲ್ಲ, ಇದೇ ಅವಮಾನ ಇದೆ ಕಾಂಗ್ರೆಸ್ ಅವರೇ. ನಮ್ಮ ಮಹಿಳಾ ಆಯೋಗದವ್ರು ಮೊನ್ನೆ ಓಡೋಗ್ಬಿಟ್ರು, ಅದೆಲ್ಲಪ್ಪ ಎಲ್ಗ ಹುಬ್ಳಿಗ ಓಡಿ ಹೋದ್ರು. ಕೋಗಿಲಿಗೆ ಓಡಿ ಹೋದ್ರು. ಈಗ ಮಹಿಳೆಗೆ ಅವ್ರ ಮನೆಯಲ್ಲಿರೋರ್ನೆಲ್ಲರನ್ನು, ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರ ಅಕ್ಕ, ಅಣ್ಣ ಎಲ್ಲರನ್ನೂ ಬೈದ್ಬಿಟ್ಟವ್ರೆ. ಆ ಪದ ಹೇಳಕ್ಕಾಗಲ್ಲ, ಹೇಳಿದ್ರು ನೀವು ಹಾಕಲ್ಲ, ಅದಕ್ಕೆ ನಾನು ಹೇಳಲ್ಲ. ಅಷ್ಟು ಪದ ಬೈದವ್ರೆ, ಅವ್ರ ಮನೆಯವ್ರನ್ನೆಲ್ಲ ಹಿಡಿದು ಬೈದವ್ರೆ. ಈಗ ಯಾಕಪ್ಪ ಮಹಿಳಾ ಆಗದವ್ರು ಕ್ರಮ ತೆಗೆದುಕೊಂಡಿಲ್ಲ? ಬೇರೆಯವರಾಗಿದ್ರೆ ಬಿಟ್ಟಿರಾರ? ಇಷ್ಟೊತ್ತು BJP ಆಗಿದ್ರೆ ಹರಾಜು ಮೇಲೆ ಹರಾಜು ಆಗ್ತಾ ಇದ್ರಿ. ಕಣ್ಣು ಕಾಣಿಸಲ್ವಾ? ಕಿವಿ ಕೇಳಿಸಲ್ವಾ? ಮಾಧ್ಯಮನ ನೋಡಲ್ಲ? ಪತ್ರಿಕೆಯನ್ನು ಓದಲ್ವಾ? ಜ್ಞಾನ ಇಲ್ವಾ? ನಾಚಿಕೆ ಆಗಬೇಕು ನಿಮ್ಮ ಇದಕ್ಕೆ, ನಿಮ್ಮ ಸರ್ಕಾರಕ್ಕೆ.
ಇಷ್ಟೊಂದು ಮಾಹಿತಿ ಇದೆಯಾ? ನಮಗಿರುವ ಮಾಹಿತಿ ಅಲ್ಪ ಅಮೀರ್ ಅಹಮದ್ ಮಗನ ಪಿಕ್ಚರ್ನ ಪ್ರಮೋಷನ್ ಇತ್ತು ಅಂತ ಮಾಹಿತಿ ಇದೆ, ಫೋಟೋನೇ ಇದೆ, ರಿಲೀಸ್ ಮಾಡಲ್ಲ, ತೋರಿಸ್ಲಾ? ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಕಾನೂನು ರೀತಿ ಅಷ್ಟೇ ಕ್ರಮ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಕಾನೂನು ರೀತಿ ಮಾತ್ರ ಕ್ರಮ ಆಗುತ್ತೆ ಅಂತ ಮಾತಾಡಿದ್ದಾರೆ ಸರ್. ಅದು ಬಿಟ್ಟು ಬೇರೆ ಮಾತಾಡ್ತಾರೆ. ಅದೇ ಸಿ ಎಸ್ ವಿಚಾರವಾಗಿ ರವಿಕುಮಾರ್ ಮಾತಾಡ್ತಾರೆ, ಇಮಿಡಿಯೇಟ್ ಕ್ರಮಕ್ಕೆ ಸಿಎಂ ಮತ್ತು ಡಿ ಸಿ ಎಂ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ನಾವು ಪದೇ ಪದೇ ನಾವು ಕೋಗಿಲು ವಿಚಾರದಲ್ಲಿ ಬಾಂಗ್ಲಾದೇಶದವ್ರ ಬಗ್ಗೆ ಪದೇ ಪದೇ ನಾವು ಮಾತಾಡ್ತಾ ಇದ್ರಿ. ಸರ್ಕಾರ ಹೇಳ್ತಾ ಇದ್ರು BJP-ಅವ್ರಿಗೂ ಬಾಂಗ್ಲಾದೇಶದವ್ರನ್ನ ಕಂಡ್ರೆ BJP-ಅವ್ರಿಗೆ ಆಗಲ್ಲ ಅಂತ. ಹೌದು ಸ್ವಾಮಿ, ಆಗಲ್ಲ, ನಮ್ಗೆ ಆಗಲ್ಲ. ನೀವೇನು ಹೇಳಿದ್ರಿ? ಬಾಂಗ್ಲಾದೇಶದವ್ರು ಒಬ್ಬರೂ ಇಲ್ಲ ಅಂತ ಹೇಳಿದ್ರಿ. ಈಗ ಪೊಲೀಸ್ ಸ್ಟೇಷನ್ನಲ್ಲೇ 65 ಜನ, ಬೆಂಗಳೂರಲ್ಲಿ ಒಂದೊಂದು ಕಡೆ 65 ಜನ ಸಿಕ್ಕಿದ್ದಾರೆ ಅನ್ನೋದು ಬಂದಿದೆ. ಈಗ ಸುಮಾರು 2 ಲಕ್ಷ ಹೆಚ್ಚಕ್ಕೂ ಜನ ಬಾಂಗ್ಲಾದೇಶದವರು ಇದ್ದಾರೆ ಅಂತ ಇಡೀ ಕರ್ನಾಟಕದಲ್ಲಿ, ಬೆಂಗಳೂರಿಂದ ಚಿಕ್ಕಮಗಳೂರು, ಕೊಡಗು ಎಲ್ಲ ಭಾಗದಲ್ಲೂ. ಡೈಲಿ ಮಾಧ್ಯಮದಲ್ಲಂತೂ ನೋಡ್ತಾನೆ ಇದ್ದೀನಿ. ಕೆಲವು ಚಾನಲ್ ಅವರು ಅದನ್ನ ಸ್ಟ್ರಿಂಗ್ ಆಪರೇಷನ್ಸ್ ಎಲ್ಲ ಮಾಡಿದ್ದಾರೆ ಬಾಂಗ್ಲಾದೇಶದವರು. ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಕಣ್ಣು ಯಾಕೆ ಕಾಣಿಸಲ್ಲ ಬಾಂಗ್ಲಾದೇಶದವರು? ಇವ್ರನ್ನ ಬಂಧಿಸಿ ಇವ್ರನ್ನ ಇಮಿಡಿಯೇಟ್ ಗಡೀಪಾರು ಮಾಡೋ ಯೋಗ್ಯತೆ ಇಲ್ವಾ ಸರ್ಕಾರಕ್ಕೆ? ಯಾಕೆ ಇವ್ರ ಬಗ್ಗೆ ಸಾಫ್ಟು? ಯಾಕೆ ಇವ್ರ ಬಗ್ಗೆ ಕರುಣೆ ಇಲ್ವಾ? ಕರುಣೆ ಯಾಕೆ? ಈಗ ಏನಲ್ಲಿ ಆ ಶೆಡ್ಗಳು ತೆರವು ಮಾಡಿದಾಗ ಏನು ಅವ್ರಿಗೆ ಕರುಣೆ ತೋರಿಸಿದ್ದೆ ಕಾಂಗ್ರೆಸ್ ಅವರು. ನಮ್ಮ ದೇಶದವ್ರ ಮೇಲೆ ಪ್ರೀತಿ ಇಲ್ಲಲ್ರಿ ನಿಮಗೆ, ಬೇರೆ ದೇಶದವ್ರ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅಲ್ಲ ಕಾಂಗ್ರೆಸ್ ಅವ್ರಿಗೆ. ಅದರಿಂದ ಕೂಡಲೇ ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕು. ಯಾರ್ಯಾರು ಬಾಂಗ್ಲಾದೇಶದವ್ರು ಇದ್ದಾರೆ 2 ಲಕ್ಷ ಜನ, ಅವ್ರನ್ನ ಕೂಡಲೇ ಗಡೀಪಾರು ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅಧಿವೇಶನ ಕರೀರಿ ಅಂತೇಳಿ ನಾನು ಸರ್ಕಾರಕ್ಕೆ ಪತ್ರವನ್ನು ಬರಿತಾ ಇದ್ದೀನಿ. ವಿಶೇಷ ಅಧಿವೇಶನ, ಹೌದು, ಡ್ರಗ್ಸ್ ವಿಚಾರವಾಗಿ ಸಂಬಂಧಪಟ್ಟಂತೆ ಮಲಯಾಳಂ ಭಾಷೆ ಏರ್ತಿರೋ ಬಗ್ಗೆ ಮತ್ತು ಬಾಂಗ್ಲಾದೇಶ್ ಇವೆಲ್ಲ ಸೇರಿ ವಿಶೇಷ ಅಧಿವೇಶನ ಕರಿಬೇಕು ಅಂತೇಳಿ ಪತ್ರವನ್ನು ಬರಿತಾ ಇದ್ದೀನಿ ನಾನು.